ಟೆಸ್ಟ್ ಸೀರೀಸ್ ಅಂತ ಹೇಳಿ SSLC ಮಕ್ಕಳಿಗೆ ಪ್ರದೀಪ್ ಈಶ್ವರ್ ಅವರು ಮಾಡ್ತಿದ್ದಾರೆ. ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುತ್ತೇನೆ, ಮಕ್ಕಳನ್ನು ಕಂಪನಿ ಕಟ್ಟೋ ರೇಂಜ್ಗೆ ಬೆಳೆಸ್ತೇನೆ ಅಂತ ಹೇಳಿದರು. ಸೊ ಅವರಿಂದ ನಮಗೆ ತುಂಬ ಹೆಲ್ಪ್ ಆಗೈತೆ. ಸೊ ಫಸ್ಟ್ ಎಕ್ಸಾಮ್ ಭಯ ಹೋಯಿತು, ಟೆಸ್ಟ್ ಭಯ ಹೋಯಿತು. ನೆಕ್ಸ್ಟ್ ಡಿಸ್ಟಿಂಕ್ಷನ್ ಬರ್ತೀರಂತ ಕಾನ್ಫಿಡೆನ್ಸ್ ಬಂತು. ಬೇರೆಯವರು ನೋಡಿಬಿಟ್ಟು ಕಲ್ತ್ಕೊಬೇಕು ಸರ್. ನಮ್ಮ MLA ಸರ್ ಅವ್ರನ್ನ ನೋಡಿಬಿಟ್ಟು ಅಷ್ಟೇನು ಡಿಸ್ಟಿಂಕ್ಷನ್ ಬರ್ತೀರಿ ಅಂತಿರಲಿಲ್ಲ, ಫಸ್ಟ್ ಕ್ಲಾಸ್ ಬರ್ಬೋದು ಅಂತ ಇತ್ತು. ಇವಾಗ ಅವ್ರಿದ್ದು ಇನ್ಸ್ಪಿರೇಷನಿಂದ ನಮಗೆ ಪರವಾಗಿಲ್ಲ ಡಿಸ್ಟಿಂಕ್ಷನ್ ಬರ್ತೀರಿ ಅಂತ ಹೋಗಿದ್ದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಜನಧ್ವನಿಗೆ ಸ್ವಾಗತ. ನಾನು ಆಕಾಶ್. 2023 ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿ ಮೆಡಿಕಲ್ ಮಿನಿಸ್ಟ್ರ ಅನ್ನುವಂತಹ ಒಂದು ರೀತಿಯಾದ ಕ್ರಾಂತಿಯನ್ನು ಉಂಟು ಮಾಡಿರುವಂತಹ ಪ್ರದೀಪ್ ಈಶ್ವರ್ ಅವರು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುತ್ತೇನೆ, ಮಕ್ಕಳನ್ನ ಕಂಪನಿ ಕಟ್ಟೋ ರೇಂಜ್ಗೆ ಬೆಳೆಸ್ತೇನೆ ಅಂತ ಹೇಳಿದ್ರು. ಆದರೆ ಇವತ್ತು ಪ್ರದೀಪ್ ಈಶ್ವರ್ ಅವರು ಅಮ್ಮ ಆಂಬುಲೆನ್ಸ್ ಅನ್ನು ಬಿಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಶಿಕ್ಷಣದಲ್ಲಿಯೂ ಸಹ ಒಂದು ಸ್ಕಾಲರ್ಶಿಪ್ ಕೊಡ್ತೀನಿ ಅಂತ ಹೇಳಿದ್ರು, ಅದೇ ರೀತಿ ಸ್ಕಾಲರ್ಶಿಪ್ ಅನ್ನು ಕೊಟ್ಟಿರ್ತಾರೆ. ಆದರೆ ಇವತ್ತು ಟೆಸ್ಟ್ ಸೀರೀಸ್ ಅಂತ ಹೇಳಿ SSLC ಮಕ್ಕಳಿಗೆ ಪ್ರದೀಪ್ ಈಶ್ವರ್ ಅವರು ಮಾಡ್ತಿದ್ದಾರೆ. ಈ ಟೆಸ್ಟ್ ಸೀರೀಸ್ ಯಾವ ರೀತಿ ಇರುತ್ತೆ, ಯಾವ ರೀತಿ ನಡೆಯುತ್ತೆ, ಇದರ ಉಪಯೋಗ ಏನು, ಈ ಡೀಟೇಲ್ ಎಲ್ಲ ಖುದ್ದು ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಶಾಸಕ ಪ್ರದೀಪ್ ಈಶ್ವರ್ ಅವರ ಟೆಸ್ಟ್ ಸೀರೀಸ್ ಬಗ್ಗೆ ನಾನೀಗಾಗಲೇ ನಿಮ್ಗೆ ಹೇಳಿದ್ದೀನಿ. ಆ ಟೆಸ್ಟ್ ಸೀರೀಸ್ ಯಾವ ರೀತಿ ನಡೆಯುತ್ತೆ, ಆ ಟೆಸ್ಟ್ ಸೀರೀಸಿಂದ ಏನು ಅನುಕೂಲ ಆಗ್ತಿದೆ, ಮಕ್ಕಳು ಯಾವ ರೀತಿ ಒಂದು ಸ್ಕೋರ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಏನು ಅನುಕೂಲ ಆಗುತ್ತೆ ಅಂತ ಇವತ್ತು ನಾವು ಖುದ್ದು ಸರ್ ಎಂ ವಿಶ್ವೇಶ್ವರಯ್ಯ ಪ್ರೌಢಶಾಲೆಯಲ್ಲಿದ್ದೀವಿ. ಬನ್ನಿ ಮಕ್ಕಳನ್ನ ಕೇಳಿ ಯಾವ ರೀತಿ ಅನುಕೂಲ ಆಗ್ತಿದೆ, ಪ್ರದೀಪ್ ಈಶ್ವರ್ ಅವರ ಕಾರ್ಯಕ್ಕೆ ಏನು ಹೇಳ್ತಾರೆ ಅಂತ ಮಕ್ಕಳನ್ನ ಕೇಳಿ ತಿಳ್ಕೊಳ್ಳೋಣ. ನಿಮ್ಮ ಹೆಸರು ಹೇಳಿ. ಶಯಾನ್ ಪಾಷಾ. ಯಾವ ರೀತಿ ಈಗ ಪ್ರದೀಪ್ ಈಶ್ವರ್ ಅವರು ಟೆಸ್ಟ್ ಸೀರೀಸ್ ಮಾಡ್ತಿದ್ದಾರೆ, ನಿಮಗೆ ಯಾವ ರೀತಿ ಅನುಕೂಲ ಆಗ್ತಿದೆ ಏನು ಅಂತ? ಡೈಲಿ ಸಾಯಂಕಾಲದೊತ್ತು 1 ಅವರ್ ಕ್ಲಾಸ್ ಟೆಸ್ಟ್ ಮಾಡ್ತಾರೆ 20 ಮಾರ್ಕ್ಸ್ಗೆ. ಪ್ರತಿದಿನ ಪ್ರತಿ ಸಬ್ಜೆಕ್ಟು ಒಂದೊಂದೇ ಲೆಸನ್ ಇರುತ್ತೆ. ಅದರಲ್ಲಿ ನಮಗೆ ಓದೋಕ್ಕೂ ಈಸಿ ಆಗುತ್ತೆ. ನಾವು ಜಾಸ್ತಿ ಅಂತಲೂ ಓದೋಕ್ಕಾಗಲ್ಲ, ಬೇರೆ ಎಲ್ಲನೂ ನಾವು ಬೇರೆ ಸಬ್ಜೆಕ್ಟ್ ಓದೋಕ್ಕಾಗಲ್ಲ. ಒಂದೊಂದು ದಿನ ಒಂದೊಂದು ಸಬ್ಜೆಕ್ಟ್ ಒಂದೊಂದೇ ಲೆಸನ್ ಇರುತ್ತಲ್ಲ, ಅದರಿಂದ ಈಸಿ ಆಗುತ್ತೆ. ಮತ್ತು ನಾವು ಓದೋಕ್ಕೂ ಅದೇ ಕ್ವಶನ್ಸ್ ಬರುತ್ತೆ ಅಂತ ನಾವು ಹೇಳ್ಕೊಳಕ್ಕಾಗಲ್ಲ. ಆದರೆ ಎಲ್ಲ ಓದಿದರೆ ಅಲ್ಲಿ ಯಾವ್ದು ಬರುತ್ತೆ ಅಂತ ನಾವು ಬರೆಯೋಕ್ಕೆ ಈಸಿ ಆಗುತ್ತೆ ಸರ್. ನೀವು 48 ಡೇಸಿಂದ ಟೆಸ್ಟ್ ಸೀರೀಸನ್ನು ಬರೀತಿದ್ದೀರಿ. ಸ್ಟಾರ್ಟಿಂಗ್ ನಿಮ್ಮ ಸ್ಕೋರ್ ಎಷ್ಟಿತ್ತು, ಈಗ ನಿಮ್ಮ ಸ್ಕೋರ್ ಇಂಪ್ರೂವ್ಮೆಂಟ್ ಆಗಿದೆ ಏನು ಅಂತ? ಸರ್ ನಂದು ಸ್ಟಾರ್ಟಿಂಗು ಹಂಗೆ ಇತ್ತು, ಮತ್ತು ಬರ್ತಾ ಇನ್ನೂ ಜಾಸ್ತಿನೇ ಆಗ್ತಾಯಿದೆ ಅಂತ. ಕಮ್ಮಿ ಆಗ್ತಾಯಿಲ್ಲ, ಜಾಸ್ತಿನೇ ಆಗ್ತಾಯಿದೆ. ಎಷ್ಟು ಅವರ್ ಈ ಟೆಸ್ಟ್ ಸೀರೀಸ್ ಇರುತ್ತೆ? ಈ ಟೆಸ್ಟ್ ಸೀರೀಸಿಂದ ನಿಮ್ಮ ಒಂದು ಪೋರ್ಷನ್ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಮಾಡ್ತಿದ್ದೀರಾ, ಅದಕ್ಕೇನೋ ನಿಮಗೇನೋ ಕನ್ಫ್ಯೂಷನ್ಸ್ ಆಗ್ತಿದೆಯಾ ಏನು ಅಂತ? ನೋ ಸರ್, ಏನಿಲ್ಲ. 1 ಅವರ್ ಮಾಡ್ತಾರೆ. ಇಲ್ಲ ಕ್ಲಾಸ್ ಆದಮೇಲೆ ಲಾಸ್ಟ್ ಪೀರಿಯಡಲ್ಲಿ 3:45 4:30ವರೆಗೂ ಮಾಡ್ತಾರೆ. ಇಲ್ಲ 3:30 4:30ವರೆಗೂ 1 ಅವರ್ ಮಾಡ್ತಾರೆ ಸರ್. ಇನ್ನಷ್ಟು ಹೆಚ್ಚಿನ ವಿದ್ಯಾರ್ಥಿಗಳನ್ನ ಮಾತಾಡಿಸ್ತಾ ಹೋಗ್ತೀನಿ. ಯಾವ ರೀತಿ ಅವ್ರಿಗೆ ಅನುಕೂಲ ಆಗ್ತಿದೆ, ಏನು ಹೇಳ್ತಾರೆ ಇವರ ಕಾರ್ಯಕ್ಕೆ ಅಂತ ಕೇಳೋಣ. ನಿಮ್ಮ ಹೆಸರೇನು? ಶಿರೀಷಾ. ಎಲ್ಲಿಂದ ಬರ್ತಿದ್ದೀರಿ ಏನು? ಹೊಸೂಡ್ಯದಿಂದ. ಯಾವ ರೀತಿ ನಿಮಗೆ ಪ್ರದೀಪ್ ಈಶ್ವರ್ ಅವರ ಟೆಸ್ಟ್ ಸೀರೀಸ್ ಅನುಕೂಲ ಆಗ್ತಿದೆ, ಮತ್ತು ನಿಮ್ಮ ಫೇವ್ರೇಟ್ ಸಬ್ಜೆಕ್ಟ್ ಯಾವುದು ಅಂತ? ಫೇವ್ರೇಟ್ ಸಬ್ಜೆಕ್ಟ್ ಅಂತ ಕನ್ನಡ. ಪರವಾಗಿಲ್ಲ, ಚೆನ್ನಾಗೇ ನಾವು ಇದು ಮಾಡ್ತಿದ್ದೀವಿ. ಯಾಕಂದರೆ ಒಂದೊಂದು ಟೆಸ್ಟ್ ಕೊಡ್ತಾ ಇರೋದ್ರಿಂದ ನಾವು ಫಸ್ಟು ಎಕ್ಸಾಮ್ಗೆ ಹೋಗೋಕ್ಕೆ ಮುಂಚೆನೇ ನಮಗೆ ಇಷ್ಟು ಅನುಕೂಲ ಮಾಡ್ತಾರೋದಕ್ಕೆ ನಮಗೂ ಖುಷಿ ಆಗ್ತಿದೆ ಓದೋದಕ್ಕೆ. ಅವಾಗೇ ಓದೋಕ್ಕಿಂತ ಇವಾಗಿಂದನೇ ಓದ್ಕೊಂಡು ಹೋಗ್ತಾ ಇದ್ದೀರಲ್ವ, ಆವಾಗ ಏನು ಭಯ ಇಲ್ದಿರ ಬರಿಬೋದು ಅನ್ನೋ ಇದು ಬಂದಿದೆ. ಪರವಾಗಿಲ್ಲ, ನಾವು ಡಿಸ್ಟಿಂಕ್ಷನ್ ಬರ್ತೀರಿ ಅನ್ನೋ ಹೋಪ್ ಇದೆ. ಮೊದಲು ನೀವು ಡಿಸ್ಟಿಂಕ್ಷನ್ ಬರೋ ಕಾನ್ಫಿಡೆನ್ಸ್ ಇತ್ತಾ, ಇಲ್ಲ ಈ ಟೆಸ್ಟ್ ಸೀರೀಸ್ ಮಾಡಿದ್ಮೇಲಿಂದ ಈ ರೀತಿ ನಿಮಗೆ ಕಾನ್ಫಿಡೆನ್ಸ್ ಬಂದು ಡಿಸ್ಟಿಂಕ್ಷನ್ ಬರುತ್ತೆ ಅಂತ ಒಂದಿದೆಯಾ? ಫಸ್ಟ್ ಏನು ಡಿಸ್ಟಿಂಕ್ಷನ್ ಬರ್ತೀರಿ ಅಂತಿರಲಿಲ್ಲ, ಫಸ್ಟ್ ಕ್ಲಾಸ್ ಬರ್ಬೋದು ಅಂತ ಇತ್ತು. ಇವಾಗ ಅವ್ರಿದ್ದು ಇನ್ಸ್ಪಿರೇಷನಿಂದ ನಮಗೆ ಪರವಾಗಿಲ್ಲ ಡಿಸ್ಟಿಂಕ್ಷನ್ ಬರ್ತೀರಿ ಅಂತ ಹೋಗಿದ್ದೆ. ಪ್ರದೀಪ್ ಈಶ್ವರ್ ಅವರ ಒಂದು ಈ ಕಾರ್ಯಕ್ಕೆ ಡಿಸ್ಟಿಂಕ್ಷನ್ ಬರ್ತೀನಿ ಅಂತ ಒಬ್ಬ ವಿದ್ಯಾರ್ಥಿ ಹೇಳ್ತಿದ್ದಾರೆ. ಅದೇ ರೀತಿ ಮತ್ತಷ್ಟು ವಿದ್ಯಾರ್ಥಿಗಳನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಎಲ್ಲಿಂದ ಬರ್ತೀರಿ? ನಿಮ್ಮ ಹೆಸರು? ತನ್ವೀರ್. ನಾನು ಮಂಚಿನಮಲೆಯಿಂದ ಬರ್ತೀನಿ. ಈಗ ಪ್ರದೀಪ್ ಈಶ್ವರ್ ಅವರ ಟೆಸ್ಟ್ ಸೀರೀಸು ಯಾವ ರೀತಿ ಅನುಕೂಲ ಆಗ್ತಿದೆ ನಿಮಗೆ, ಮತ್ತು ಒಂದೊಂದು ದಿನ ಒಂದೊಂದು ಟೆಸ್ಟ್ ಇರೋದ್ರಿಂದ ಅದೇ ಸಬ್ಜೆಕ್ಟ್ನ ಓದಬೇಕು ಅಂತ ಹೇಳಿ ಬೇರೆ ಸಬ್ಜೆಕ್ಟ್ನ ನೆಗ್ಲೆಕ್ಟ್ ಮಾಡುವಂಥ ಇದೆಯಾ ಅಂತ? ಸೊ ಇಲ್ಲ, ವೀಕ್ಲಿ 6 ಸಬ್ಜೆಕ್ಟ್ ಡೈಲಿ ಒಂದೊಂದು ಸಬ್ಜೆಕ್ಟ್ ಓದ್ಬೋದು. ಸೊ ಕಂಟಿನ್ಯೂ ಒಂದೇ ಸಬ್ಜೆಕ್ಟ್ ಅಂತ ಹಾಕಿಲ್ಲ. ಸೊ ಟೈಮ್ ಟೇಬಲ್ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್, ಮ್ಯಾಥ್ಸ್, ಸೈನ್ಸ್, ಸೋಷಲ್ ಅಂತ ಆಗಿದ್ದಾರೆ. ಸೊ ನಮಗೆ ಡೈಲಿ ಒಂದೊಂದು ಸಬ್ಜೆಕ್ಟ್ ಬೋರ್ ಆಗಲ್ಲ ಸಬ್ಜೆಕ್ಟ್ ಓದ್ತಾವಾಗ. ಸೊ ವಿ ಕ್ಯಾನ್ ರೀಡ್ ಈಸಿಲಿ. ಸೊ 48 ಫಸ್ಟು ಟೆಸ್ಟ್ ಅಂದರೆ ಭಯ ಆಗ್ತಾಯಿತ್ತು, ಟೆಸ್ಟ್ ಬರೀಬೇಕು, ಇಷ್ಟು ಕ್ವಶನ್ ಕೊಡ್ತಾರಂತ. ಸೊ 1 ವೀಕ್ ಬರೆದ್ರಿ, ಮತ್ತು ನೆಕ್ಸ್ಟ್ ವೀಕಂದ ನಮಗೆ ರೂಢಿ ಆಗಿಬಿಡ್ತು. ಸೊ 10 ಕ್ವಶನ್ಸು ಓದ್ಕೊಂಡು ಆರಾಮಾಗಿ ಬರಿಬೋದು. ಏನು ಓದೋದು ಆರಾಮಾಗಿ ಓದ್ಬೋದು. ಮೊದಲು ಓದೋಕ್ಕೆ ತುಂಬ ಇದಾಗ್ತಾಯಿತ್ತು, ಕಾನ್ಫಿಡೆನ್ಸ್ ಬರ್ತಾ ಇರಲಿಲ್ಲ, ಮತ್ತು ಫೋಕಸ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಟೆಸ್ಟ್ ಯಾವಾಗ ಬರ್ತು ಅವಾಗ ಫೋಕಸ್ ಮಾಡೋಕ್ಕೆ ಬಂತು. ಇವಾಗ ಈ ಸಬ್ಜೆಕ್ಟಲ್ಲಿ ಕಮ್ಮಿ ಮಾರ್ಕ್ಸ್ ನೆಕ್ಸ್ಟ್ ಟೈಮ್ ಜಾಸ್ತಿ ತೆಗಿಬೇಕು. ಅದೇ ಈ ಇನ್ನಿಂಗ್ಸಲ್ಲಿ ಕಮ್ಮಿ ಹೊಡೆದ್ರೆ ನೆಕ್ಸ್ಟ್ ಇನ್ನಿಂಗ್ಸಲ್ಲಿ ಜಾಸ್ತಿ ಇನ್ನಿಂಗ್ಸಲ್ಲಿ ಹೊಡಿಬೇಕು, ಸ್ಕೋರ್ ಜಾಸ್ತಿ ಮಾಡಬೇಕು. ಸೊ ಅಂತ ಫೋಕಸ್ ಬರುತ್ತೆ. ಸೊ ಸ್ಟೂಡೆಂಟ್ಸಲ್ಲಿ ಕಾಂಪಿಟೇಷನ್ ನಡೆಯುತ್ತೆ. ಸೊ ಇದು ಒಂದು ನಮಗೆ ಹೆಲ್ಪೇ ಆಯಿತು ಎಕ್ಸಾಮಿನೇಷನ್ಗೆ ಅಟೆಂಡ್ ಮಾಡೋಕ್ಕೆ ಎಕ್ಸಾಮ್ಸು. ಸೊ ಇವಾಗ ಓದ್ತಾ ಇದ್ದರೆ ನಾವು ಮುಂದೆ ಆರಾಮಾಗಿ ಎಕ್ಸಾಮ್ ಫೇಸ್ ಮಾಡ್ಬೋದು. ಸೊ ಎಕ್ಸಾಮ್ ಫೇಸ್ ಇರಲ್ಲ. ಸೊ ಇವಾಗ ಹೆಂಗೆ ಫೇಸ್ ಮಾಡ್ತೀವಿ,
ಮಾಡ್ಕೊಂಡಿರಿ. ಫೈನಲ್ ಎಕ್ಸಾಮ್ಗೂ ನಾವು ಹಂಗೆ ಫೇಸ್ ಮಾಡೋದು, ಏನು ಇದು ಪ್ರತಿ ಪೀಸರ್ ಎಕ್ಸಾಮ್ ಥರನೆಲ್ಲ ಆರಾಮಾಗಿ ಬರಿಬೋದು, ಇದರಲ್ಲೂ ಸೇಮ್ ಕ್ವಶನ್ಸ್ ಇರುತ್ತೆ, ಏನು ಇಲ್ಲ ಅಂತ ಬರಿಬೋದು. ಈಗ ಎಕ್ಸಾಮ್ ಅಂದರೆ ಕಾಮನ್ ಆಗಿ ಎಕ್ಸಾಮ್ ಟೆಸ್ಟ್ ಅಂದರೆ ಮಕ್ಕಳಿಗೆ ಒಂದು ಭಯ ಇರುತ್ತೆ. ಅವತ್ತು ಹಿಂದಿನ ದಿನ ಓದ್ತಾರೆ, ಇಲ್ಲ ವಾರದಿಂದ ಓದ್ತಾರೆ. ನಿಮಗೆ ಒಂದು 48 ದಿನದಿಂದ ಕಂಟಿನ್ಯೂಸ್ ಎಕ್ಸಾಮ್ ಇರುತ್ತೆ, ಮತ್ತು ಇದು ಓವರಾಲ್ 96 ಡೇಸ್ ಇರುತ್ತೆ ಅಂತ ಹೇಳ್ತೀರಾ. ಡೈಲಿ ಇದೇನಪ್ಪ ಇದು ಅಂತ ಒಂದು ಬೋರ್ ಆಗಲ್ಲ ನಿಮಗೆ? ಇಲ್ಲ, ಬೋರ್ ಆಗಲ್ಲ. ನಮಗಿನ್ನ ಫೋಕಸ್ ಬರುತ್ತೆ, ಫೋಕಸ್ ಬೆಳೆಯುತ್ತೆ. ಸೊ ನಮಗೆ ಈಸಿ ಅನಿಸುತ್ತೆ ಸಬ್ಜೆಕ್ಟ್ಸ್. ಸೊ ಇವಾಗ ನನಗೆ ಕನ್ನಡ ಸ್ವಲ್ಪ ಕಷ್ಟ ಆಗುತ್ತೆ, ಸೊ ನಾನು ಡೈಲಿ ಓದ್ತೀನಿ ಆ ಸಬ್ಜೆಕ್ಟ್ನ, ಸೊ ನನಗೆ ಅದು ಈಸಿ ಆಗುತ್ತೆ. ಸೊ ಎಲ್ಲ ಸಬ್ಜೆಕ್ಟ್ಸು ಯಾವ ಸಬ್ಜೆಕ್ಟ್ ನಮಗೆ ಟಫ್ ಅನ್ಸುತ್ತೆ ಡೈಲಿ ಓದಿದ್ರೆ ನಮಗೆ ಈಸಿ ಅನಿಸುತ್ತೆ. ಏನು ಇಷ್ಟೇನ ಆರಾಮಾಗಿ ಓದ್ಕೊಬೋದು. ಎಕ್ಸಾಮ್ ಇವಾಗ ಸ್ವಲ್ಪ ಮಕ್ಕಳಿಗೆ ಫೈಲ್ ಆಗಬೇಕನ್ನೋ ಭಯ ಆಗುತ್ತೆ. ಸೊ ಇವಾಗ ಡೈಲಿ ಮಾಡ್ತಾಯಿದ್ರೆ ಅವ್ರಿಗೂ ಫೋಕಸ್ ಬೆಳೆಯುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಇಷ್ಟೇ ಅಲ್ಲ, ಈ ಸಬ್ಜೆಕ್ಟ್ನ ಆರಾಮಾಗಿ ಪಾಸ್ ಆಗ್ಬೋದು. ಇಷ್ಟೊತ್ತು ದಿಸಕ್ಕೆ 1 ಅವರ್ ಓದ್ಕೊಂಡ್ರೆ ಸಾಕು ಒಂದು ಸಬ್ಜೆಕ್ಟು. ಸೊ 1 ಅವರ್ ಫೋಕಸ್ ಮಾಡಿ ಓದಿದ್ರೆ ನಾವು ಆರಾಮಾಗಿ ಡಿಸ್ಟಿಂಕ್ಷನ್ ಬರ್ಬೋದು. ಇಟ್ ಇಸ್ ನಾಟ್ ಎ ಬಿಗ್ ಮ್ಯಾಟರ್. ಪ್ರದೀಪ್ ಈಶ್ವರ್ ಅವರ ಈ ಕಾರ್ಯಕ್ಕೆ ನೀವೇನು ಹೇಳ್ತೀರಿ ವಿದ್ಯಾರ್ಥಿಯಾಗಿ? ಸೊ ಐ ವುಡ್ ಅವ್ರನ್ನ ಕಂಗ್ರ್ಯಾಟ್ಸ್ ಮಾಡ್ತೀನಿ. ಸೊ ಅವರಿಂದ ನಮಗೆ ತುಂಬ ಹೆಲ್ಪ್ ಆಗೈತೆ. ಸೊ ಫಸ್ಟ್ ಎಕ್ಸಾಮ್ ಭಯ ಹೋಯ್ತು, ಟೆಸ್ಟ್ ಭಯ ಹೋಯ್ತು, ನೆಕ್ಸ್ಟ್ ಡಿಸ್ಟಿಂಕ್ಷನ್ ಬರ್ತೀರಂತ ಕಾನ್ಫಿಡೆನ್ಸ್ ಬಂತು. ಸೊ ಎಕ್ಸಾಮ್ ಮೇಲೆ ಟೆಸ್ಟ್ ಮೇಲೆ ಓದೋಕ್ಕೆ ಫೋಕಸ್ ಬಂತು ನಮಗೆ. ಸೊ ಇಷ್ಟೆಲ್ಲ ಡೆವಲಪ್ ಆಯಿತು. ರೈಟಿಂಗ್ ಸ್ಕಿಲ್ಸ್ ಡೆವಲಪ್ ಆಯಿತು. ಸೊ ಡಯಾಗ್ರಾಮ್ ಸ್ಕಿಲ್ಸ್ ಮತ್ತು ಗ್ರಾಮರ್. ಸೊ ಗ್ರಾಮರ್ ಅಂತೂ ಚೆನ್ನಾಗಿ ಮಾಡಿದ್ದಾರೆ. ಗ್ರಾಮರ್ ಪಾಯಿಂಟ್ಸು. ಸೈನ್ಸು ಅಷ್ಟೇ ಸೈನ್ಸು ಈ ಸತಿ ಪೇಪರ್ ಚೆನ್ನಾಗೈತೆ. ಫಸ್ಟು ಸೈನ್ಸು ಭಯ ಹಾಕ್ಸ್ತಾಯಿದ್ರು ಫಸ್ಟು ಬೇರೆ ಸ್ಕೂಲವರು. ಸೈನ್ಸ್ ತುಂಬ ಕನ್ಫ್ಯೂಸ್ ಆಗೋದು, ಕ್ವಶನ್ಸ್ ಟ್ವಿಸ್ಟ್ ಮಾಡ್ತಾರೆ ಅಂತ. ಸೊ ಪ್ರದೀಪ್ ಈಶ್ವರ್ ಟೆಸ್ಟ್ ಪೇಪರ್ಸ್ ನೋಡಿದ ತಕ್ಷಣ ಸೈನ್ಸ್ ಇಷ್ಟೇನೋ ಕ್ವಶನ್ಸ್ ಆರಾಮಾಗಿ ಅಟೆಂಪ್ಟ್ ಮಾಡ್ಬೋದು. ಸೊ ನಮ್ಮ ಸೈನ್ಸ್ ಮ್ಯಾಮು ಅಷ್ಟೇ ನಮಗೆ ತುಂಬ ಹೆಲ್ಪ್ ಮಾಡ್ತಾರೆ ಸೈನ್ಸಿಗೆ. ಸೊ ಎಲ್ಲ ಕ್ವಶನ್ಸ್ ಯಾವ್ದಾದ್ರು ಸಿಂಗಲ್ ಡೌಟ್ ಇದ್ದರೂ ಎತ್ಕೊಂಡ್ರೆ ಕ್ಲಿಯರ್ ಮಾಡ್ತಾರೆ. ಸೊ ಎವ್ರಿ ಟೀಚರ್ಸು ಅಷ್ಟೇ, ಮ್ಯಾಥ್ಸ್ ಟೀಚರ್, ಸೈನ್ಸ್ ಟೀಚರ್. ಸೊ ನಮಗೆ ಯಾವ್ದು ಡೌಟ್ ಇದೆ ಟೀಚರ್ ಹತ್ರ ಕ್ಲಾರಿಟಿ ಮಾಡ್ಕೊಂಡಿರೋ ಅವ್ರು ಹೇಳ್ತಾರೆ. ಇವಾಗ ನಾವು ಎಕ್ಸಾಮಲ್ಲಿ ಬರ್ದಿಲ್ಲ ಅಂದರೆ ಯಾವುದಾದ್ರು ಕ್ವಶನ್ಗೆ ಗೊತ್ತಿಲ್ಲ ಅಂದರೆ ಆ ಕ್ವಶನ್ ಬರ್ದಿಲ್ಲ ಅಂದರೆ ಆ ಕ್ವಶನ್ಗೆ ಅದೇ ಇವಾಗ ನಾವು ಎಕ್ಸ್ಪ್ಲೈನ್ ಮಾಡ್ಕೊಂಡಿರಿ ಆ ಕ್ವಶನ್ ಆನ್ಸರ್ ಹೆಂಗೆ ಬರುತ್ತೆ, ಏನು ಬರುತ್ತೆ ಅಂತ. ಸೊ ಇಟ್ಸ್ ಗುಡ್ ಫಾರ್ ಅಸ್. ಪ್ರದೀಪ್ ಈಶ್ವರ್ ಅವರ ಕಾರ್ಯಕ್ಕೆ ಕೃತಜ್ಞತೆಗಳು ಕೂಡ ಹೇಳ್ತಿದ್ದಾರೆ. ಅದೇ ರೀತಿ ಇನ್ನೂ ವಿದ್ಯಾರ್ಥಿಗಳನ್ನು ಮಾತಾಡೋಣ. ಯಾವ ರೀತಿ ಇದು ಕೆಲಸಕ್ಕೆ ಬರುತ್ತೆ, ಈ ಒಂದು ಟೆಸ್ಟ್ ಸೀರೀಸಿಂದ ಏನು ಅನುಕೂಲ ಆಗುತ್ತೆ, ಅವರ ಗುರಿ ಏನು ಮುಂದೆ ಅಂತ ಕೇಳೋಣ. ನಿಮ್ಮ ಹೆಸರು ಹೇಳಿ. ಗಗನಶ್ರೀ ಸರ್. ಎಲ್ಲಿಂದ ಬರ್ತಿದ್ದೀರಾ ಮತ್ತು ಯಾವ ರೀತಿ ಈ ಟೆಸ್ಟ್ ಸೀರೀಸ್ ನಿಮ್ಗೆ ಅನುಕೂಲ ಆಗ್ತಿದೆ? ನಾವು HS ಗಾರ್ಡನಿಂದ ಬರ್ತೀವಿ ಸರ್. ಇದು SLC ಅವ್ರಿಗೆ ತುಂಬ ಯೂಸ್ಫುಲ್ ಆಗ್ತಿದೆ ಸರ್ ಪ್ರದೀಪ್ ಈಶ್ವರ್ ಸರ್ ಮಾಡೋದು. ಡೈಲಿ 1 ಅವರ್ ಒಂದೊಂದು ಸಬ್ಜೆಕ್ಟ್ ಒಂದೊಂದು ಲೆಸನ್ ಓದೋದ್ರಿಂದ ನಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ನಾವು SLCದಲ್ಲಿ ನಾವು ಅಂದ್ಕೊಂಡಿರೋ ಮಾರ್ಕ್ಸು ಪರ್ಸೆಂಟೇಜ್ ಬರುತ್ತೆ ಅಂತ ಜಾಸ್ತಿ ಯೂಸ್ಫುಲ್ ಆಗ್ತಿದೆ ಸರ್. ನೀವು ಏನಾಗಬೇಕು ಅಂತ ಮುಂದೆ ಗುರಿ ಇಟ್ಕೊಂಡಿದ್ದೀರಾ, ಮತ್ತು ಶಾಸಕ ಪ್ರದೀಪ್ ಈಶ್ವರ್ ಅವ್ರಿಗೆ ಏನು ಹೇಳ್ತೀರಾ ಅಂತ, ಯಾವ ರೀತಿ ಇನ್ಸ್ಪೈರ್ ಆಗಿ ತೊಗೊತೀರಾ ಅಂತ? ನಾವು ಲಾಯರ್ ಆಗಬೇಕು ಅಂದ್ಕೊತಿದ್ದೀನಿ ಸರ್. ಅವರು ನಮಗೆ ಅವ್ರದ್ದು ಡೈಲಿ ನಮ್ಗೆ ಫ್ರೀ ಸಿಕ್ಕಿದಾಗೆಲ್ಲ ಅವ್ರ ಮೋಟಿವೇಶನ್ ಸ್ಪೀಚು ಎಲ್ಲ ನೋಡ್ತಿರ್ತೀನಿ ಸರ್. ಆಗ ನೋಡಿದಾಗೆಲ್ಲ ನನಗೆ ಇನ್ಸ್ಪೈರ್ ಆಗಿಬಿಟ್ಟು ಮೋಟಿವೇಟ್ ಆಗ್ತಾ ಇರ್ತೀನಿ. ಈ ರೀತಿ ಒಬ್ಬ ಶಾಸಕರು ಈ ರೀತಿ ಒಂದು ವಿನೂತನ ಪ್ರಯತ್ನ ಮಾಡಿದ್ದಾರೆ. ಇದು ಬೇರೆ ಎಲ್ಲೂ ಯಾವ ಕಡೆನೂ ಇಲ್ಲ. ಇದಕ್ಕಾಗಿ ಅವ್ರಿಗೆ ಏನು ಹೇಳ್ತೀರಾ ಅಂತ? ಬೇರೆಯವರು ನೋಡ್ಬಿಟ್ಟು ಕಲ್ತ್ಕೊಬೇಕು ಸರ್. ನಮ್ಮ MLA ಸರ್ ಅವ್ರನ್ನ ನೋಡಿಬಿಟ್ಟು. ಇದಿಷ್ಟು ವಿದ್ಯಾರ್ಥಿಗಳ ಮಾತು. ಶಾಸಕರನ್ನ ಇನ್ಸ್ಪೈರ್ ಆಗಿ ತಗೊಂಡಿದ್ದಾರೆ. ಅವ್ರು ಮಾಡ್ತಿರೋಂಥ ಟೆಸ್ಟ್ ಸೀರೀಸ್ ನಮ್ಗೆ ಯಾವುದೇ ರೀತಿ ಕಷ್ಟ ಆಗ್ತಿಲ್ಲ. ಅದರಿಂದ ನಾವು ತುಂಬ ಅನುಕೂಲ ಪಡ್ಕೊಳ್ತಿದ್ದೀವಿ. ನಮ್ಮ ಸ್ಕೋರ್ ಒಂದು 60-70 ಇರೋದನ್ನು ನಾವು ಡಿಸ್ಟಿಂಕ್ಷನ್ ರೇಂಜ್ಗೆ ನಮ್ಮ ಸ್ಕೋರ್ನ ತೊಗೊಂಡೋಗ್ಬೋದು ಅಂತ ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ. ನಮಸ್ಕಾರ, ನನ್ನ ಹೆಸರು ನರಸಿಂಹಮೂರ್ತಿ ಅಂತ, ಸರ್ ಸ್ಮಾರಕ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ನಾನು. ಈಗ ಮಾನ್ಯ ಶಾಸಕರಾದ ಪ್ರದೀಪ್ ಈಶ್ವರ್ ಸರ್ ಅವರು ಸರಣಿ ಒಂದು ಕಿರು ಪರೀಕ್ಷೆಗಳನ್ನು ನಡೆಸೋದ್ರಿಂದ ಮಕ್ಕಳಿಗೆ ಬಹಳಷ್ಟು ಅನುಕೂಲ ಆಗಿದೆ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ ನಾನು. ಪ್ರತಿನಿತ್ಯ ಒಂದೊಂದು ಚಾಪ್ಟರ್ ಅಂದರೆ ಒಂದೇ ಚಾಪ್ಟರ್ನಲ್ಲಿರ್ತಕ್ಕಂತಹ ಇಂಪಾರ್ಟೆಂಟ್ ಕ್ವಶನ್ಸನ್ನು ಅವರು ಇದು ಮಾಡ್ತಾಯಿದ್ರು. ಹಾಗಾಗಿ ಅವರಿಗೆ ದಿನ ಟೆಸ್ಟ್ ಬರೆಯೋದ್ರಿಂದ ಒಂದು ರೈಟಿಂಗ್ ಸ್ಕಿಲ್ ಅದು ಬಹಳ ಚೆನ್ನಾಗಿ ಅವರಿಗೆ ಬೆಳವಣಿಗೆ ಆಗುತ್ತೆ. ಅನಂತರ ಚಿಕ್ಕದಾಗಿರೋದ್ರಿಂದ ಪ್ರತಿಯೊಂದು ಪ್ರಶ್ನೆಗಳನ್ನು ಓದ್ಕೊಂಡು ಬಂದು ಅದನ್ನು ಉತ್ತರ ಬರೆಯೋದಕ್ಕೆ ಉತ್ತಮ ಆಗುತ್ತೆ. ಹಾಗೆಯೇ ಇದೊಂದೇ ಅಲ್ಲ, ಮಕ್ಕಳಿಗೋಸ್ಕರವಾಗಿ ಬಣ್ಣದ ಒಂದು ಉಡುಪುಗಳನ್ನು ಎಲ್ಲ ಮಕ್ಕಳಿಗೂ ಕೊಟ್ಟಿದ್ದಾರೆ. ಹಾಗೆ ಸ್ಕಾಲರ್ಶಿಪ್ಸು ಸಹ ಮಕ್ಕಳಿಗೋಸ್ಕರವಾಗಿ ಕೊಡ್ತಾ ಇದ್ದಾರೆ. ಈಗ ಅವರಿಂದ, ಏಕೆಂದರೆ ಶಿಕ್ಷಣ ಅಂತಕ್ಕಂಥದ್ದು ಬಹಳ ಅವಶ್ಯಕ ಮನುಷ್ಯನಿಗೆ ಅಂತಕ್ಕಂಥದ್ದು ನಮ್ಮ ಪ್ರದೀಪ್ ಈಶ್ವರ್ ಸರ್ ಅವರು ಅರ್ಥಕೊಂಡಿದ್ದಾರೆ. ಶಾಸಕರಾದ ಪ್ರದೀಪ್ ಈಶ್ವರ್ ಸರ್ ಅವರು ನಮ್ಮ ವಿದ್ಯಾಸಂಸ್ಥೆಯಲ್ಲೇ ವಿದ್ಯಾಭ್ಯಾಸ ಮಾಡಿದ್ದು, ಕಾಲೇಜು ವಿದ್ಯಾಭ್ಯಾಸ. ನಮ್ಮ ಹಳೆ ವಿದ್ಯಾರ್ಥಿಗಳು ಈ ಥರ ಜನಪರ ಕೆಲಸಗಳನ್ನು ಮಾಡ್ತಾ ಇರೋದನ್ನು ನೋಡಿ ನಮಗೆ ಬಹಳ ಖುಷಿ ಆಗುತ್ತೆ. ನಮ್ಮ ವಿದ್ಯಾರ್ಥಿ ಈ ಮಟ್ಟದಲ್ಲಿ ಎತ್ತರದಲ್ಲಿ ಬೆಳೆದಿದ್ದಾರೆ ಅಂತಂದರೆ
ಎಂತಹ ಗುರುಗಳಿಗೂ ಹೆಮ್ಮೆ ಅನಿಸುತ್ತೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಇನ್ನೂ ಅತಿ ಎತ್ತರಕ್ಕೆ ಮೇಲಕ್ಕೆ ಬೆಳೀಲಿ ಅಂತ ಅವರಿಗೆ ಆಶಿಸ್ತೀನಿ.